ಹಾಯ್ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊತೀನಿ. ಇವತ್ತೊಂದು ವಿಡಿಯೋ ಹಾಕಿದ್ದೆ ಯೂಟ್ಯೂಬಲ್ಲಿ. ಅಂದರೆ ವಿಡಿಯೋ ಅಂತಂದರೆ ಇಟ್ ಈಸ್ ನಾಟ್ ಅ ವಿಡಿಯೋ. ಸುಮ್ಮನೆ ಏನೋ ಒಂದು ನಾನು ಎಲ್ಲಿ ಕ್ರಿಯೇಟ್ ಮಾಡಿರೋಂಥ ಡ್ರ್ಯಾಗನ್ ವಿಡಿಯೋ ಹಾಕಿದ್ದೆ. ಐ ಬಿಲೀವ್ ಇವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ನಾನು ಸ್ವಲ್ಪ ಜನ ಸಬ್ಸ್ಕ್ರೈಬ್ ಆಗಿ ಏನಾದರೂ ಕಮೆಂಟ್ ಮಾಡಿ ಯಾವ ಥರ ಟಾಪಿಕ್ಸ್ ಮೇಲೆ ಮಾತಾಡಬೇಕು, ಆ ಥರ ಯಾವ ಥರ ಟಾಪಿಕ್ಸ್ ಮೇಲೆ ಯೂಟ್ಯೂಬ್ ವೀಡಿಯೋಸ್ ಬರಬೇಕು ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡಿದ್ದೆ. ಬಟ್ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಇಲ್ಲದೇ ಇರೋದ್ರಿಂದ ಯಾವುದು ರಿಪ್ಲೈನೂ ಬಂದಿಲ್ಲ ಮತ್ತು ವ್ಯೂವ್ಸು ಕೂಡ ಅಷ್ಟೊಂದೇನು ಬಂದಿಲ್ಲ. ಬಟ್ ಹೋಪ್ ಈ ವಿಡಿಯೋಯಿಂದ ಅಥವಾ ಮುಂದೆ ಬರೋ ವೀಡಿಯೋಸಿಂದ ಇಟ್ ವಿಲ್ ರೀಚ್ ಟು ಮೋರ್ ಆ್ಯಂಡ್ ಮೋರ್ ಪೀಪಲ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಸಬ್ಸ್ಕ್ರೈಬರ್ಸ್ ಆಸ್ ವೆಲ್. ಸರಿನಾ? ಅದೇ ಲಾಸ್ಟ್ ಟೈಮ್ ಹೇಳಿದ ಪ್ರಕಾರ ಕಮೆಂಟ್ಸ್ ಬರಬೇಕು ಫಸ್ಟು. ಕಮೆಂಟ್ಸ್ ಬಂದರೆ ವಿ ಕ್ಯಾನ್ ಡಿಸೈಡ್ ಅಪಾನ್ ವಾಟ್ ಟಾಕ್ ಅಥವಾ ವಾಟ್ ವಿಡಿಯೋಸ್ ದಟ್ ವಿ ಹ್ಯಾವ್ ಟು ಡೂ ಅಂತೇಳಿ. ಯಾಕಂದರೆ ಎಲ್ಲ ಕಡೆ ವೀಡಿಯೋಸ್ ಆಲ್ರೆಡಿ ದೇರ್ ಆರ್ ಲಾಟ್ ಆಫ್ ವೀಡಿಯೋಸ್, ಕುಕಿಂಗ್ ವೀಡಿಯೋಸ್ ಇದೆ, ಮತ್ತು ಬೇರೆ ಥರದ ವೀಡಿಯೋಸ್ ಎಲ್ಲ ಇದೆ, ಕಾಂಟೆಂಟ್ ವೀಡಿಯೋಸ್ ಇದೆ, ರೋಸ್ಟ್ ಮಾಡೋಂಥ ವೀಡಿಯೋಸ್ ಇದೆ. ಆಗಲೆಲ್ಲೋ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದಾರೆ ಇದರಲ್ಲಿ. ಏನಾದರೂ ಕ್ರಿಂಜ್ ಕಂಟೆಂಟ್ ಬಂದರೆ ಅದಕ್ಕೆಲ್ಲ ಸಕ್ಕತ್ತಾಗಿ ರೋಸ್ಟ್ ಮಾಡ್ತಾರೆ. ಈ ಥರದ್ದೆಲ್ಲ ವೀಡಿಯೋಸ್ ಆಗಲೇ ಬರ್ತಾ ಇದೆ. ರೋಸ್ಟಿಂಗ್ ಎಲ್ಲ ಮಾಡ್ಬೋದು, ಬಟ್ ದ ರೋಸ್ಟರ್ಸ್ ಆರ್ ಆಲ್ವೇಸ್ ಆಲ್ರೆಡಿ ದೇ ಆರ್ ಫ್ರಮ್ ವೆರಿ ಲಾಂಗ್ ಟೈಮ್. ಅವ್ರಿಗೆಲ್ಲ ಕಂಪೀಟ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅಷ್ಟೊಂದು ರೋಸ್ಟಿಂಗ್ ಸ್ಕಿಲ್ಸ್ ಎಲ್ಲ ಇದೆ, ಬಟ್ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದ್ಯಾಟ್. ಬಟ್ ಐ ವಾಂಟ್ ಟು ಮೇಕ್ ದಿಸ್ ಆಸ್ ಅ ಪ್ಯೂರ್ ಕಮ್ಯುನಿಕೇಷನ್ ಅಥವಾ ಏನೋ ಒಂದು ಡಿಸ್ಕಷನ್ ಫೋರಮ್ ಥರ. ಏನೋ ಒಂದು ಮಾತಾಡೋದಾಗಲಿ, ಏನಾದ್ರು ಹಂಚ್ಕೊಳ್ಳೋದಾಗಲಿ, ಆ ಥರದ್ದು ಒಂದು ಮೀಡಿಯಮ್ ಥರ ಐ ವಾಂಟ್ ಇದು ಸೆಟ್ ಮಾಡೋಣ ಅಂಥೇಳಿ ಈ ವಿಡಿಯೋನ. ಅದೇ ಸಬ್ಸ್ಕ್ರೈಬರ್ಸ್ ಆಗಿ ಎನಿ ವಿಚ್ ವೈಸ್ ಬೇರೆ ಕಡೆ ಸಬ್ಸ್ಕ್ರೈಬ್ ಆಗ್ತೀರಾ. ಅದೇ ಥರ ಈ ಥರ ಇದರಲ್ಲಿ ಸಬ್ಸ್ಕ್ರೈಬ್ ಆಗಿ ಅದಕ್ಕಿಂತ ಮುಂಚೆ ಕಮೆಂಟ್ಸ್ ಮಾಡಿ ಯಾವ ಥರದ ವೀಡಿಯೋಸ್ ಬರಬೇಕು, ನಿಮಗೆ ಯಾವ ಥರ ಟಾಪಿಕ್ಕು, ವಾಟ್ ಇಸ್ ದ ಟ್ರೆಂಡಿಂಗ್ ಟಾಪಿಕ್ ದಟ್ ಯು ಸಜೆಸ್ಟ್. ಸರಿನಾ? ಆ ಟಾಪಿಕ್ ಮೇಲೆ ಏನಾದ್ರು ವ್ಯೂಸ್ ಮಾಡಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಬೆಟರ್, ಇಟ್ ವಿಲ್ ಬಿ ವೆರಿ ಗುಡ್ ನನಗೆ ಕೇಳಿದ್ರೆ. ಇವಾಗಲೇ ಎಲ್ಲ ಒಂಥರ AI ಇವತ್ತು ಮಾಡಿ ಹಾಕಿರೋ ವಿಡಿಯೋ. ದಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಔಟ್ ಆಫ್ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ವಿಡಿಯೋಸ್ನ ಜನ್ರೇಟ್ ಮಾಡೋದು ಅಥವಾ ಇಮೇಜಸ್ನ ಜನ್ರೇಟ್ ಮಾಡೋದು. ಆ ಥರದ್ದು ವಿಡಿಯೋ ಅದು. ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್. ಅಂದರೆ ದ ಡ್ರ್ಯಾಗನ್, ಅದನ್ನೇನು ಡ್ರ್ಯಾಗನ್ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಏನಕ್ಕೆ ಅಂತಂದರೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ಫಸ್ಟ್ ನೋಡಿದ್ದು ಡ್ರ್ಯಾಗನ್ ಅಂತ ಗೊತ್ತಿತ್ತು, ಬಟ್ ಅಷ್ಟೊಂದು ಕ್ಯೂರಿಯಾಸಿಟಿ ಇರಲಿಲ್ಲ. ಬಟ್ ಆ ಕ್ಯೂರಿಯಾಸಿಟಿ ಬೆಳೆಸಿದ್ದು ಅಂತಂದರೆ ಒಂದು ಇಂಗ್ಲೀಷ್ ಸೀರಿಯಲು, ದಟ್ ಈಸ್ ಗೇಮ್ ಆಫ್ ಥ್ರೋನ್ಸು. ಅಫ್ಕೋರ್ಸ್ ಗೇಮ್ ಆಫ್ ಥ್ರೋನ್ಸ್ ನೋಡೋದಕ್ಕೆ ಬೇರೆ ಬೇರೆ ರೀಸನ್ಸ್ ಇದೆ. ಬಟ್ ಆ ರೀಸನ್ಸ್ನೆಲ್ಲ ಬಿಟ್ಬಿಟ್ಟು ಏನಾದ್ರು ಗೇಮ್ ಆಫ್ ಥ್ರೋನ್ಸ್ ಯಾರಾದರೂ ನೋಡಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಡ್ರ್ಯಾಗನ್ ಈಸ್ ಒನ್ ಆಫ್ ದ ಮೇಯ್ನ್ ಕ್ಯೂರಿಯಾಸಿಟಿ ಅಂತ ಹೇಳ್ಬೋದು. ಯಾಕಂದರೆ ಆ ಡ್ರ್ಯಾಗನ್ ಅದನ್ನು ಪಿಕ್ಚರೈಸ್ ಮಾಡಿರೋದಾಗಲಿ, ತೋರಿಸಿರೋದಾಗಲಿ, ಅದು ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇನ್ ದಟ್ ಎಂಟೈರ್ ಸೀರೀಸಲ್ಲಿ. ಡ್ರ್ಯಾಗನ್ ಕ್ವೀನ್, ಮದರ್ ಆಫ್ ಡ್ರ್ಯಾಗನ್ಸು ಅವ್ರು ಪೋರ್ಟ್ರೇ ಮಾಡಿರೋದು. ಆ ಥರದ್ದೆಲ್ಲ ಸಕ್ಕತ್ತಾಗಿದೆ ಅದು. ಅದಕ್ಕೋಸ್ಕರ ಅದನ್ನು ಇನ್ಸ್ಪೈರ್ಡ್ ಆಗಿ ನಾನು ಒಂದು ಯಾವುದೋ ಡ್ರ್ಯಾಗನ್ ರಿಲೇಟೆಡ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಐ ಹೋಪ್ ನಿಮಗೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಡ್ರ್ಯಾಗನ್ ಮ್ಯೂಸಿಕೇ ಅದು ಆ್ಯಕ್ಚುಲಿ. ಅಂದರೆ ಅದೊಂದು ಬೇರೆ ಸೀರೀಸಲ್ಲಿ ಯೂಸ್ ಮಾಡಿರೋದು. ಅದನ್ನು ರೆಡಿ ಮಾಡಿ ಹಾಕಿದ್ದೀನಿ ಆ ವಿಡಿಯೋದಲ್ಲಿ. ಐ ಥಿಂಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಸೂಪರ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ನಾನು ತುಂಬ ಟೈಮ್ ಸ್ಪೆಂಡ್ ಮಾಡಿ ಅದಕ್ಕೆ ಅದನ್ನು ಹುಡುಕಿ ಹಾಕಿರೋದು ಅದನ್ನು. ಅದೇ ಥರ ನಾನು ಬಂದಿದ್ದು ಉದ್ದೇಶ ಏನಂತಂದರೆ ಇಟ್ ಹ್ಯಾಸ್ ಟು ಬಿ ಸಮ್ ಸಜೆಷನ್ಸ್ ಹ್ಯಾಸ್ ಟು ಕಮ್ ಥ್ರೂ ಕಮೆಂಟ್ಸು ಅಥವಾ ಕಮೆಂಟ್ಸ್ ರೂಪದಲ್ಲಿ ಆ ಥರ ಏನಾದ್ರು ಬಂದರೆ ಡೀಟೇಲ್ಸು ಅಥವಾ ಕಮೆಂಟ್ಸು. ನಾನು ಐ ಕ್ಯಾನ್ ಜಸ್ಟ್ ಪಿಕಪ್ ಒನ್ ಟಾಪಿಕ್, ಅದ್ರ ಬಗ್ಗೆ ಮಾತಾಡೋದಾಗಲಿ ಅಥವಾ ಅದ್ರ ಬಗ್ಗೆ ಏನಾದರೂ ಕಂಟೆಂಟ್ ಕ್ರಿಯೇಷನ್ ಮಾಡೋದಾಗಲಿ. ಆ ಥರದ್ದು ಏನಾದ್ರು ಮಾಡಬೇಕಂತೇಳಿ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ತಲುಪುತ್ತೆ. ಸ್ವಲ್ಪ ಅಟ್ಲೀಸ್ಟ್ ವ್ಯೂಸ್ ಆದರೆ ಜಾಸ್ತಿ ಬಂದರೆ, ಅಟ್ಲೀಸ್ಟ್ ಜನ ಜಾಸ್ತಿ ನೋಡಿದ್ರೆ ಐ ಥಿಂಕ್ ಅವಾಗ ಡಿಸೈಡ್ ಆಗುತ್ತೆ ಯಾರು ನೋಡ್ತಿಲ್ಲ ಅಂತಂದರೆ ಐ ಥಿಂಕ್ ಯು ಶುಡ್ ನಾಟ್ ಗೆಟ್ ಡಿಮೋಟಿವೇಟೆಡ್. ಅಫ್ಕೋರ್ಸ್ ನಾನು ಹಾಕಿರೋದೇ ಒಂದು 10 ವೀಡಿಯೋಸ್ ಏನೋ ಮ್ಯಾಕ್ಸಿಮಮ್, 10 ರೀಚ್ ಆಗಿಲ್ಲ ಅಂದ್ಕೊತೀನಿ. ಇಟ್ ಈಸ್ ನಾಟ್ ಫುಡ್ ವೀಡಿಯೋಸ್ ಆಗಲಿ, ಫುಡ್ ಶಾರ್ಟ್ಸ್ ಆಗಲಿ ಸಡನ್ನಾಗಿ ಏನೋ ಸ್ವಲ್ಪ ಇದು ನೋಡಿದ ತಕ್ಷಣ ಚೆನ್ನಾಗಿದೆ ಅಂದ ತಕ್ಷಣ ವೈರಲ್ ಆಗೋದಕ್ಕೆ. ಐ ಥಿಂಕ್ ಇಟ್ ಟೇಕ್ಸ್ ಟೈಮ್, ಬಟ್ ಐ ಆಮ್ ಹೋಪ್ಫುಲ್ ದಟ್ ಇಟ್ ಈಸ್ ಗೋಯಿಂಗ್ ಟು ಗೋ ಇನ್ ಅಪ್ಪರ್ ಗ್ರಾಫ್ ಓನ್ಲಿ. ಅದೇ ನೀವು ಒಂದು ಸ್ವಲ್ಪ ಕಮೆಂಟ್ಸಲ್ಲಿ ತಿಳಿಸಿ, ಕಮೆಂಟ್ಸಲ್ಲಿ ಹೇಳಿ ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಏನಾದರೂ ಟಾಪಿಕ್ ಬಗ್ಗೆ ಮಾತಾಡಬೇಕಾ, ಏನಾದರೂ ಸಜೆಷನ್ಸ್ ನಿಮ್ಗೆ ಹೇಳಬೇಕಾ. ಕಾಂಟ್ರವರ್ಷಿಯಲ್ ಅಂದರೆ ತುಂಬ ಕಾಂಟ್ರವರ್ಸಿ ಇರೋದು ಅಂಥದ್ದೆಲ್ಲ ಮಾಡೋಣಂತೆ, ಬಟ್ ಅದಕ್ಕೂ ಒಪಿನಿಯನ್ ಕೊಡ್ತೀನಿ. ಬಟ್
ತುಂಬಾ ಇನ್ವಾಲ್ವ್ ಆಗಿರೋಂಥದ್ದು ಇವಾಗ ಏನಾದರೂ ಮಾತಾಡಿದ್ರೆ ಸ್ವಲ್ಪ ಬ್ಯಾಕ್ ಫೈರಿಂಗ್ ಇರುತ್ತೆ, ಲೈಕ್ ಪ್ರೋ ಕಾನ್ಸ್ ಎರಡೂ ಇರುತ್ತೆ. ಬಟ್ ಎನಿ ವಿಚ್ ವೇಸ್ ನಾವು ವಿಲ್ ಡೆಫಿನೆಟ್ಲಿ ಡೂ ಇಟ್. ಸೊ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಯಾವುದೇ ಟಾಪಿಕ್ ಹೇಳಿದ್ರು ಕೂಡ ಸೊ ವಿ ಕ್ಯಾನ್ ಡಿಸ್ಕಸ್ ಆನ್ ದಟ್ ಪರ್ಟಿಕ್ಯುಲರ್ ಟಾಪಿಕ್ ಆ್ಯಂಡ್ ಅರೈವ್ ಅಟ್ ರಿಸಲ್ಟ್ಸ್. ಸೊ ದೇರ್ ಕ್ಯಾನ್ ಬಿ ಎವ್ರಿಥಿಂಗ್ ಹ್ಯಾಪನ್ಸ್ ವಿದಿನ್ ಸರ್ಟನ್ ಬೌಂಡ್ರೀಸ್. ಆ ಸರ್ಟನ್ ಬೌಂಡ್ರೀಸಲ್ಲೇ ನಡೆಯುತ್ತೆ. ಸೊ ಆ ಸರ್ಟನ್ ಬೌಂಡ್ರೀಸ್ ಯಾವ್ದಾನ ಕ್ರಾಸ್ ಆದಾಗ ಸೊ ಡೆಫಿನೆಟ್ಲಿ ದೇರ್ ವಿಲ್ ಬಿ ಕಾನ್ಸಿಕ್ವೆನ್ಸಸ್ ದಟ್ ಎವ್ರಿ ಒನ್ ಹ್ಯಾಸ್ ಟು ಫೇಸ್ ಅಥವಾ ಎವ್ರಿ ಒನ್ ಹ್ಯಾಸ್ ಟು ಗೊತ್ತು. ಸೊ ಆ ಥರದ್ದು ಇದು. ಸೊ ಇಟ್ಸ್ ಲೈಕ್ ಬೇಸಿಕ್ ಇದು ಏನಂತಂದರೆ, ಸೊ ಕಮೆಂಟ್ಸಲ್ಲಿ ತಿಳಿಸಿ ಏನು ಬೇಕು, ಯಾವ ಥರದ್ದು ಟಾಪಿಕ್ಸ್ ಬೇಕು ಅಂತೇಳಿ. ಸೊ ದಟ್ ವೇ ಸೊ ವಿ ಕ್ಯಾನ್ ಡೆಫಿನೆಟ್ಲಿ ಡೂ ಸಮ್ ಕಮ್ ವಿತ್ ಬೆಟರ್ ವೀಡಿಯೋಸ್, ಸರಿನಾ. ಸೊ ಲಾಸ್ಟ್ ವೀಡಿಯೋನ ಹಾಕಿದೆ, ನಥಿಂಗ್ ವೀಡಿಯೋ ಅಂತೇಳಿ. ಸೊ ಏನೂ ಇಲ್ಲ ಅದರಲ್ಲಿ, ಸುಮ್ಮನೆ ಟು ಸ್ಟಾರ್ಟ್ ವಿತ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿ ಹಾಕಿದ್ದೆ ನಾನು ಅದರಲ್ಲಿ. ಹೋಪ್ ನೀವು ಆ ಥರದ್ದು, ಯಾಕಂದರೆ ಬೇಸಿಕ್ಲಿ ಏನಾಗುತ್ತೆ ಅಂತಂದರೆ ದರ್ ವಿಲ್ ಬಿ ಲಾಟ್ ಆಫ್ ಪೀಪಲ್ ಹೂ ವಾಂಟ್ಸ್ ಟು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್, ಬಟ್ ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ದೇ ಡೋಂಟ್ ನೋ ವಾಟ್ ಟು ಡೂ ಅಲ್ವಾ. ವಾಟ್ ಎವರ್ ದೇ ಡೋಂಟ್ ನೋ ಅಲ್ವಾ. ಸೊ ಅದನ್ನೇ ಒಂದು ವೀಡಿಯೋ ಮಾಡಿ ಹಾಕಿದ್ರೆ ಅಟ್ಲೀಸ್ಟ್ ಸಮಥಿಂಗ್ ಟು ಸ್ಟಾರ್ಟ್ ವಿತ್ ಅದನ್ನು ಮಾಡಾಕಿದ್ರೆ, ಸೊ ಅದನ್ನು ಮಾಡಾಕಿದ್ರೆ ಸ್ವಲ್ಪ ಏನೋ ಒಂದು ಸ್ವಲ್ಪ ನಮಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಂಗೆ ಆಗುತ್ತೆ. ಒಂದು ವೀಡಿಯೋ ಮಾಡಿದ್ವಲ್ಲ, ಮತ್ತು ಅದನ್ನು ನೋಡಿದಾಗ ಸೊ ಎಸ್ ಏನೋ ಹೇಳಿದ್ವಲ್ವ, ಇವಾಗ ನೆಕ್ಸ್ಟ್ ಏನಾದರೂ ಒಂದು ಸ್ವಲ್ಪ ಏನೋ ಸಜೆಷನ್ಸ್ ಕೊಡ್ಬೋದು, ರೈಟ್. ಸೊ ಆ ಥರದ್ದು ಯೋಚನೆ ಇಟ್ಕೊಂಡು ವೀಡಿಯೋಸ್ ಹಾಕ್ತಾಯಿದ್ದೀನಿ ನಾನು. ಸಬ್ಸ್ಕ್ರೈಬ್ ಮಾಡಿ, ಖಂಡಿತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನಕ್ಕೆಂದರೆ ಸಬ್ಸ್ಕ್ರೈಬ್ ಮಾಡ್ದಂಗೆಲ್ಲ ನಮಗೂ ಸ್ವಲ್ಪ ಏನಾದರೂ ಒಳ್ಳೊಳ್ಳೆ ಟಾಪಿಕ್ಸ್ನ ಹಾಕಬೇಕು, ಸೊ ಒಳ್ಳೊಳ್ಳೆ ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕು. ಸೊ ಐ ಹೋಪ್ ಹೊಡೋಗ್ತದೆ ಅಂತ ಅಂದ್ಕೊಂತೀನಿ. ಸೊ ಆ್ಯಕ್ಚುಲಿ ಅದು ಸಡನ್ನಾಗಿ ಕಟ್ ಆಗಿಬಿಡ್ತು ವೀಡಿಯೋ. ಸೊ ಅದಕ್ಕೆ ಸೊ ಟು ಕಂಟಿನ್ಯೂ ವಿತ್ ಅದೇ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೇಸಿಕ್ಲಿ ಏನೂ ಇಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಫಾಲೋ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ. ಸೊ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಯಾವ ಥರದ ಟಾಪಿಕ್ಸ್ ಬೇಕು ಅಂತ ಹೇಳ್ಬಿಟ್ಟು. ಸೊ ವಿಲ್ ಡೆಫಿನೆಟ್ಲಿ ಡೂ ಸಮ್ ವೀಡಿಯೋಸ್ ಆನ್ ದಿಸ್. ಓಕೆ, ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.